ಒಬ್ಬ ಮನುಷ್ಯನ ಜೀವಕ್ಕಿಂತ ಇವತ್ತು ದುಡ್ಡು ದೊಡ್ಡದಲ್ಲ. ರೈತರಿಗೆ ಸಂಬಂಧಪಟ್ಟ ರೈತರಿಗೆ ನಾವು ಮಾಹಿತಿ ಕೊಡ್ತಾ ಇದೀವಿ. ಆನೆಗಳ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ, ರೈಲ್ವೆ ಬ್ಯಾರಿಕೇಡ್ಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಬಟ್ ಇಷ್ಟೆಲ್ಲ ಮಾಹಿತಿ ಕೊಟ್ಟರು ಕೂಡ ನಂಬರ್ ಆಫ್ ಕಾನ್ಫ್ಲಿಕ್ಟ್ಸ್, ನಂಬರ್ ಆಫ್ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಒಂದೇ ಕಡೆ ಇರ್ತಾ ಇದೆ, ಅದರಿಂದ ಏನು ಪರಿಣಾಮಗಳಾಗ್ತಾ ಇದಾವೆ ಅನ್ನುವಂಥದ್ರ ಬಗ್ಗೆ ನಾನು ಒಂದು ಮನವಿ ಮಾಡ್ಕೊಳ್ಳೋದು ಮಾನ್ಯ ಸಚಿವರಲ್ಲಿ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 131 ಮಾನ್ಯ ಅರಣ್ಯ ಸಚಿವರಿಗೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದರೆ ಇಲ್ಲಿ ಮುಖ್ಯವಾಗಿ 4 ವಿಷಯಗಳಲ್ಲಿ ಸ್ಪಷ್ಟನೆ ಬೇಕು ಅಂತ ಕೇಳಕ್ಕೆ ಬಯಸ್ತೀನಿ ಮಾನ್ಯ ಸಭಾಪತಿಗಳೇ. ಮೊದಲನೇದಾಗಿ ಇತ್ತೀಚೆಗೆ ಬೇಲೂರು ತಾಲೂಕಿನಲ್ಲಿ ಏನು 3 ಪ್ರಕರಣಗಳು ಆನೆ ದಾಳಿ ಸಂಬಂಧಪಟ್ಟಂಗೆ ಸಾವು ನೋವುಗಳಾಗಿದ್ದು, ಆ ವಿಷಯವಾಗಿ ನಾನು ಕೂಡ ಪ್ರತ್ಯೇಕವಾಗಿ ಎಲ್ಲ ಮನೆಗಳಿಗೂ ಕೂಡ ಭೇಟಿ ಕೊಟ್ಟಿದ್ದೆ. ಇಲ್ಲಿ ರೈತರ ಬೆಳೆ ನಾಶದ ವಿಷಯವಾಗಿ ವಾರ್ಷಿಕವಾಗಿ ಇಷ್ಟಿಷ್ಟು ಕೋಟಿ ಕೊಟ್ಟಿದ್ದೀವಿ ಇಂಥ ತಾಲೂಕುಗಳಲ್ಲಿ ಅಂತ ಇವರು ಮೆನ್ಷನ್ ಮಾಡ್ತಾರೆ. ಆದರೆ ಇದು ಭಾಳ ಅನ್ಸೈಂಟಿಫಿಕ್ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ಒಂದು ಕಾಫಿ ಗಿಡಕ್ಕೆ ಇವರು ಪರಿಹಾರನ 250 ರೂಪಾಯಿ ಕೊಡ್ತಾರೆ. ಆದರೆ ಇವತ್ತೊಂದು ಕಾಫಿ ಗಿಡ ಫಸಲು ಬಿಡಬೇಕಂದ್ರೆ 6 ವರ್ಷಗಳ ಕಾಲಾವಕಾಶ ಬೇಕು ಅದಕ್ಕೆ. ಸೊ ಇಟ್ ಈಸ್ ಸೋ ಅದ್ಗಜಾಂತರ. ಇದು 250 ರೂಪಾಯಿಂದ ರೈತನಿಗೆ ಏನು ಸಿಗ್ತದೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಈಗ ನಿನ್ನೆ ಕೂಡ ಬೇಲೂರು ತಾಲೂಕಿನಲ್ಲಿ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನೆ ಹಿಡಿಯುವಂಥ ಒಂದು ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ. ಒಂದು ಆನೆ ಕೂಡ ಹಿಡಿದಿದ್ದಾರೆ. ಆ ಕಾರ್ಯಾಚರಣೆಯಲ್ಲಿ 1 ಎಕರೆ ನಿಮಗೆ ಗಮನ ತರಕ್ಕೆ ಬಯಸ್ತೀನಿ. 1 ಎಕರೆ ಎಲ್ಲ ಸ್ಮಾಲ್ ಟೈಮ್ ಫಾರ್ಮರ್ಸು, ಎಲ್ಲ ಕೂಲಿ ಕಾರ್ಮಿಕರು ಇರೋದು. 1 ಎಕರೆ ರೈತರ ಬೆಳೆ ನಾಶ ಆಗಿದೆ. ಇದೊಂದು ಯೋಚನೆ ಮಾಡಬೇಕಾದ ಸಂಗತಿ ಅಂತ ಹೇಳಕ್ ಬಯಸ್ತೀನಿ. ಮೊದಲನೇ ವಿಷಯ. ಎರಡನೇ ವಿಷಯವಾಗಿ ಈ ಏನು ಪ್ರಾಣಹಾನಿ ಪ್ರಕರಣಗಳನ್ನ ಇಷ್ಟಿಷ್ಟು ಲಕ್ಷ ಕೊಡ್ತಾ ಇದೀವಿ ಅಂತ, ಹೌದು, ಇಲ್ಲೂ ಕೂಡ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ವಾರ್ಷಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಈ ಮೊನ್ನೆ ಬಜೆಟಲ್ಲೂ ಕೂಡ 15 ಲಕ್ಷದಿಂದ 20 ಲಕ್ಷ ರೂಪಾಯಿಗೆ ಅದನ್ನ ಏರಿಕೆ ಮಾಡಿದ್ದಾರೆ. ಹೌದು, ಅದು ಸ್ವಾಗತಾರ್ಹ. ಬಟ್ ಒಂದು ನಾನು ಈ ವಿಷಯದಲ್ಲಿ ಕೇಳಕ್ಕೆ ಬಯಸೋದು, ಇವತ್ತು ಒಬ್ಬ ಮನುಷ್ಯನ ಜೀವಕ್ಕಿಂತ ಇವತ್ತು ದುಡ್ಡು ದೊಡ್ಡದಲ್ಲ. ಇಲ್ಲಿ ಒಂದು ಗಮನಿಸಬೇಕಾಗಿರೋ ವಿಷಯ ಮನೆ ಸಚಿವರಲ್ಲಿ ನಾನು ತರಕ್ಕೆ ಬಯಸೋದು ಅಂದರೆ, ನಾನು ಭೇಟಿ ಕೊಟ್ಟಂತಹ ಮನೆಗಳಲ್ಲಿ ಎಲ್ಲ ಕುಟುಂಬಗಳು ಕೂಡ ಸ್ಮಾಲ್ ಟೈಮ್ ಫಾರ್ಮರ್ಸು, 1 ಎಕರೆ 3/4 ಎಕರೆ ಈ ಥರ ಇರೋಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಆಮೇಲೆ ಎರಡನೇ ವಿಷಯ ಅಂದರೆ ಎಲ್ಲ ಕೂಲಿ ಕಾರ್ಮಿಕರು. ಇನ್ನು ಮೂರನೇ ವಿಷಯ ಅಂದರೆ, ಈಗ ಒಬ್ಬ ಏನು ಸಾವಿಗೆ ಒಳಗಾಗಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋಂಥ ಫ್ಯಾಮಿಲಿಗಳು ಎಲ್ಲ ಪ್ರೊಡಕ್ಟಿವ್ ಏಜ್ ಇರೋಂಥ. ಈಗ ಒಂದು ಫ್ಯಾಮಿಲಿ, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಮೊನ್ನೆ ಕಾಗೋಡಲ್ಲಿ ಮೊನ್ನೆ ಕಣ್ಗುಪ್ಪೆಯಲ್ಲಿ ಏನಾಗಬೇಕು ಮಂತ್ರಿಗೆ ಅದನ್ನ ಹೇಳಿ, ಅವರಿಗೆಲ್ಲ ಏನಾಗಬೇಕು. ಇದು ಎರಡನೇ ವಿಷಯ. ಮೂರನೇ ವಿಷಯ, ಈ ರೈಲ್ವೆ ಬ್ಯಾರಿಕೇಡಿಂಗ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ ಉತ್ತರದಲ್ಲಿ. ಈಗ ನಮ್ಮ ಜಿಲ್ಲೆಯಲ್ಲಿ ಶೆಟ್ಟಿಯಿಂದ ಶುರುವಾಗಿ ಮಾಗಲು ಸೇತುವೆವರೆಗೂ, ಹೇಮಾವತಿ ನದಿ ಸೇತುವೆವರೆಗೂ ಸುಮಾರು 35 ಕಿಲೋಮೀಟರ್ 50 ಕೋಟಿ ರೂಪಾಯಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ರೈಲ್ವೆ ಬ್ಯಾರಿಕೇಡಿಂಗ್ ಬಗ್ಗೆ ಮತ್ತೆ ಬಜೆಟಲ್ಲಿ ಕೂಡ ಮೆನ್ಷನ್ ಮಾಡ್ತಾರೆ. ಅದು ತುಂಬಾ ಅಸಮರ್ಪಕ ಅಂತ ಹೇಳಕ್ ಬಯಸ್ತೀನಿ. ಯಾಕೆಂದ್ರೆ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡಿದ್ರು ಕೂಡ ಆನೆಗಳು ನುಸುಳು ಬರ್ತಾ ಇದೆ. ಇನ್ನು ಮುಂದಕ್ಕೆ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡಿದ್ರೆ ಆನೆಗಳಾಗಲೇ ಒಳಗಡೆ ಇದಾವೆ. ಸೊ ಇದ್ರ ಬಗ್ಗೆ ಒಂದು ಪರಿಗಣಿಸಬೇಕು ಅಂತ ಮನಸ್ಸಿನಲ್ಲಿ ಹೇಳಕ್ ಬಯಸ್ತೀನಿ. ಇನ್ನು ಮುಖ್ಯವಾಗಿ ಒಂದು ವೈಲ್ಡ್ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ನ ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಕ್ ಬಯಸ್ತಾ ಇದ್ದಾರೆ. ನಾನು ಒಂದು ಮನವಿ ಮಾಡೋದೇನೆಂದ್ರೆ, ಎಷ್ಟು ದೂರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ, ಯಾಕಂದ್ರೆ ಇಲ್ಲಿ ನಂಬರ್ ಆಫ್ ಕೇಸಸ್ ಜಾಸ್ತಿ ಇದೆ, ಕಾನ್ಸಂಟ್ರೇಷನ್ ಆಫ್ ಎಲಿಫೆಂಟ್ಸ್ ಜಾಸ್ತಿ ಇದೆ, ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಇದೆ. ಇಲ್ಲೂ ಒಂದು ಮಾಡಬೇಕು ಅನ್ನೋದು ನಾನೊಂದು ಸಚಿವ ಇನ್ನು ಹೇಳಿ ಏನಾದ್ರು ಉಪ ಪ್ರಶ್ನೆ ಇದ್ರೆ ಮತ್ತೆ ಕೇಳಿ. ಸನ್ಮಾನ್ಯ ಸಭಾಪತಿಗಳ, ಮಾನವ ಪ್ರಾಣಿ ಸಂಘರ್ಷ ಇದು ಅನಾದಿ ಕಾಲದಿಂದಲೂ ಇದೆ. ಈಗ ಇತ್ತೀಚೆಗೆ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಪ್ರತಿ ವರ್ಷ ಸುಮಾರು 50-65 ಜನ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಈ ಕೊರೋನಾ ಬಂದ ನಂತರ ಸುಮಾರು 60ರಿಂದ 80 ಆನೆಗಳು ಅರಣ್ಯದಿಂದ ಹೊರಗಡೆ ಬಂದಿದ್ದಾವೆ. ಒಂದು ಕಡೆಯಿಂದ ಒಂದು ಕಡೆ ಚಲನವಲ್ಲ ನಡೀತಾ ಇದೆ. ಇಂಥದ್ದರಲ್ಲಿ ಇವತ್ತು ಆ ಜಿಲ್ಲೆಯಲ್ಲಿ ಸುಮಾರು 4ರಿಂದ 5 ಜನ ಈಗ ಸುಮಾರು 5-6 ವರ್ಷದಿಂದ 10 ವರ್ಷದಿಂದ ನಾವು ನೋಡಿದರೆ ಮೃತಪಡ್ತಾ ಇದ್ದಾರೆ ಮತ್ತು ರೈತರ ಬೆಳೆನೂ ನಷ್ಟ ಆಗ್ತಾ ಇದೆ. ಮಾನ್ಯ ಸಭಾಪತಿಗಳೇ, ಇದು ಇವತ್ತು ಈ ಭೂಮಿ ಮೇಲೆ ಎಲ್ಲ ಜೀವ ಜಂತುಗಳಿಗೆ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಬದುಕಲಿಕ್ಕೆ ಹಕ್ಕಿದೆ, ಅವಕ್ಕೂ ಹಕ್ಕಿದೆ.
ಇವತ್ತು ವನ್ಯಜೀವಿ ಸಂರಕ್ಷಣೆ ಜೊತೆಯಲ್ಲಿ ಅದಕ್ಕಿಂತ ಅತ್ಯಂತ ಪ್ರಮುಖವಾದಂಥದ್ದು ಮನುಷ್ಯನ ಜೀವ ಸಂರಕ್ಷಣೆ ಮಾಡುವಂಥದ್ದು. ಯಾಕೆಂದರೆ ಜೀವ ಅತ್ಯಮೂಲ್ಯವಾದಂಥದ್ದು. ನಾವು ಪರಿಹಾರ ಕೊಡ್ಬೋದು, ಆದರೆ ಇವತ್ತು ಜೀವ ಮತ್ತೆ ಮರಳಿ ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ. ಇಂಥದ್ರಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾನು ಸುಮಾರು ಸಚಿವನಾದ್ಮೇಲೆ 5 ಸಲ ಭೇಟಿ ಕೊಟ್ಟಿದ್ದೇನೆ. ಬಹಳಷ್ಟು ಮುಂಜಾಗ್ರತೆ ಕ್ರಮ ನಾವು ತೆಗೆದುಕೊಂಡಿದ್ದೇವೆ. ಈಗಾಗಲೇ ಸುಮಾರು ವರ್ಷದಿಂದ ಏನು ಆನೆಗಳು ಅರಣ್ಯದಿಂದ ಹೊರಗಡೆ ಇದ್ದಾವೆ, ಅದಕ್ಕೂ ಬಹಳಷ್ಟು ಕಾರಣಗಳಿದ್ದಾವೆ. ನಗರೀಕರಣ ಆಗಿದೆ, ಅಲ್ಲಿ ಬರ ಇದೆ, ಮತ್ತೊಂದಿದೆ, ನೀರು ಸಿಗೋದಿಲ್ಲ, ಆಹಾರ ಸಿಗೋದಿಲ್ಲ, ಇಂಥವೆಲ್ಲ ಅನೇಕ ಸಮಸ್ಯೆಗಳಿಂದಾಗಿ ಸುಮಾರು ವರ್ಷದಿಂದ. ಮತ್ತೆ ಅರಣ್ಯ ಕಾಫಿ ಎಸ್ಟೇಟ್ಗೆ ವ್ಯತ್ಯಾಸ ಇಲ್ಲದೆ ಇದ್ದ ಕಾರಣ ಅಲ್ಲೇ ಹುಟ್ಟುತ್ತಾ ಇದ್ದಾವೆ, ಅಲ್ಲೇ ಅವೆಲ್ಲ ವಾಸ ಮಾಡ್ತಾ ಇದ್ದಾವೆ. ಇದು ಕೊಡಗುನಲ್ಲಿ ಸಮಸ್ಯೆ ಇದೆ, ಹಾಸನದಲ್ಲಿ ಸಮಸ್ಯೆ ಇದೆ, ಚಿಕ್ಕಮಗಳೂರಲ್ಲಿ ಸಮಸ್ಯೆ ಇದೆ. 3 ಒಂದೇ ಕಡೆ ಬಾರ್ಡರ್ ಬರ್ತವೆ. ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಳ್ಬೇಕು ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಯಂತ್ರಣ ಮಾಡಬೇಕು ಅಂತೇಳಿ ಹಾಸನದಲ್ಲೇ ಒಂದು ನಿಯಂತ್ರಣ ಕೊಠಡಿ ಮಾಡಿದ್ದೇವೆ. ಇವತ್ತು ಎಲ್ಲ ರೀತಿಯಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ವಾಟ್ಸಪ್ ಗುಂಪುಗಳ ರಚನೆ ಮಾಡಿದ್ದೇವೆ. ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾಡಳಿತವನ್ನು ಸೇರಿಸಿಕೊಂಡು ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಆನೆ ಚಲನವಲನಗಳ ಬಗ್ಗೆ ಮಾಹಿತಿ ಕೊಡುವಂಥದ್ರ ಬಗ್ಗೆನೂ ಕ್ರಮ ತೆಗೆದುಕೊಂಡಿದ್ದೇವೆ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ, ಆಂಟಿ ಡಿಪ್ರೆಡೇಷನ್ ಕ್ಯಾಂಪ್ ಅಲ್ಲಿದೆ, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇಕ್ಕಿದ್ದೇವೆ, ಅಧಿಕಾರಿಗಳ ಒಂದು ತಂಡನೂ ಅಲ್ಲೇ ಇದೆ. ಮತ್ತೆ ಈ ತಿಂಗಳ 2 ತಿಂಗಳಲ್ಲಿ ಒಂದು ದುರದೃಷ್ಟ ಅಂತ ಹೇಳಿದರೆ 4 ಜನ ಅಲ್ಲಿ ನಿಮ್ಮ ಬೇಲೂರಿನಲ್ಲಿ ಮೃತಪಟ್ಟಿದ್ದಾರೆ. ನಾನು ಅಧಿವೇಶನ ಪ್ರಾರಂಭ ಆಗೋ ದಿವಸನೇ 3ನೇ ತಾರೀಕಿಗೆ ಅಲ್ಲಿ ಹೋಗಿ ಇನ್ನೊಂದು ಸಭೆಯನ್ನು ಮಾಡಿ ಇವತ್ತು ಬಹಳಷ್ಟು ಒಂದು ಇದಕ್ಕೆ ಪರ್ಯಾಯ ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಒಂದು ಆನೆ ಸಂಘರ್ಷ, ಮಾನವ ಸಂಘರ್ಷದ ಬಗ್ಗೆ ಸಮ್ಮೇಳನ ಮಾಡಿದ್ದೇವೆ, ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಮಾಡಿದ್ದೇವೆ. ಮತ್ತು ತಜ್ಞರ ಒಂದು ಇವತ್ತು ಸ್ಟಡಿ ಮಾಡಲಿಕ್ಕೂ ಒಂದು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ತಜ್ಞರನ್ನು ಒಳಗೊಂಡು ಇದರ ಅಧ್ಯಯನ ಮಾಡಬೇಕು. ಆನೆಯ ಯಾವ ರೀತಿಯಲ್ಲಿ ಬಹಳ ಚಾಣಾಕ್ಷ ಪ್ರಾಣಿ ಇದೆ, ಹೀಗಾಗಿ ಈಗ ಏನಾದರೂ ಅದರ ಬಿಹೇವಿಯರಲ್ ಚೇಂಜಸ್ ಏನಾದರೂ ಇದ್ರೂ ಅದನ್ನು ಮಾಹಿತಿ ಪಡಿಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಹೀಗಾಗಿ ಈಗ ಆಯವ್ಯಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಭದ್ರಾ ಅಭಯಾರಣ್ಯದಲ್ಲಿ ಮಾಡಬೇಕು. ಈಗೇನು ಸುಮಾರು 80 ಆನೆಗಳು ಇಲ್ಲಿದ್ದಾವೆ, ಒಂದು 80 ಆನೆಗಳು ಕೊಡಗುದಲ್ಲಿದ್ದಾವೆ, ಹೊರಗಡೆ ಅರಣ್ಯದ ಹೊರಗಡೆ ಇದ್ದಾವೆ. ಇವೆಲ್ಲವಕ್ಕೆ ಇವತ್ತು ಒಂದು ಕಡೆ ಸೇರಿಸಿ ಇವತ್ತು ಒಂದು ಫೆನ್ಸಿಂಗ್ ಥರ ಮಾಡಿಬಿಟ್ಟು ಆ ಆನೆಗಳಿಗೆ ಈಗಲೇ ಅಲ್ಲೇನು ಹುಲ್ಲುಗಾವಲು ಬೆಳೆಯುವಂಥದ್ದು ಅಥವಾ ಅಲ್ಲಿ ಅದಕ್ಕೆ ಬೇಕಾಗುವಂಥ ಆಹಾರಗಳು ಬಿದಿರು ಬೆಳೆಯುವಂಥದ್ದು, ಹಲಸೆ ಬೆಳೆಯುವಂಥದ್ದು ಅವೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋಂಥದ್ದು ಹೇಳಿದ್ದೇನೆ. 15 ದಿವಸ ಒಳಗಾಗಿ ನಮ್ಮ ಸಚಿವ ಸಂಪುಟದಲ್ಲಿ ಪ್ರಸ್ತಾವನೆ ತಂದು ಅದಕ್ಕೆ ಮಂಜೂರಾತಿಯನ್ನು ದೊರಕಿಸಿಕೊಂಡು ಅದನ್ನು ಮಾಡುವಂಥ ಒಂದು ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಸದಸ್ಯರು ಏನೀಗ ಬೆಳೆಗಳ ನಷ್ಟಕ್ಕೆ ಪರಿಹಾರ ಒಂದು 3 ವರ್ಷ ಕೆಳಗಡೆ ಈಗಾಗಲೇ ದುಪ್ಪಟ್ಟು ಮಾಡಲಾಗಿದೆ. ಆದರೂ ಇವತ್ತು ರೈತರು ಬೆಳೆದಂಥ ಬೆಳೆಗೆ ಇವತ್ತು ನಾವು ವೈಜ್ಞಾನಿಕವಾಗಿ ಏನು ಮೌಲ್ಯ ಫಿಕ್ಸ್ ಮಾಡಿದ್ದಿದೆ, ನಿಗದಿ ಮಾಡಿದ್ದೇವೆ, ಅದು ಸಾಕಾಗುವುದಿಲ್ಲ. ನನಗೂ ಅರ್ಥ ಆಗ್ತದೆ ಈ ಬೆಳೆಗಳ ನಷ್ಟಕ್ಕೆ. ಯಾಕಂದರೆ ಪ್ರತಿ ವರ್ಷ ಸರ್ಕಾರದ ವತಿಯಿಂದ, ಅರಣ್ಯ ಇಲಾಖೆ ವತಿಯಿಂದ ಹೋದ ಸಲ ಸುಮಾರು 31 ಕೋಟಿ ರೂಪಾಯಿ ಬೆಳೆ ನಷ್ಟಕ್ಕೆ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ. ನಿಮ್ಮ ಹಾಸನದಲ್ಲಿ 2023-24ರಲ್ಲಿ ಸುಮಾರು 4.5 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಬೆಳೆಗಳಿಗೆ ನಷ್ಟ ಆಗಿದ್ದಂಥದ್ದು. ಮತ್ತು ಅದರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ಹಸು ಆಗಲಿ, ಎಮ್ಮೆ ಆಗಲಿ, ಇವೆಲ್ಲ ಅವಕ್ಕೆ ಅವು ಮೃತಪಟ್ಟರೆ ಅದಕ್ಕೂ ಪರಿಹಾರ ಕೊಡಲಾಗಿದೆ. ಈಗ ಪರಿಹಾರ ಪರಿಷ್ಕರಣೆ ಮಾಡುವಂಥದ್ದು, ಅದರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಆನೆ ಕಾರ್ಯಾಚರಣೆ ನಡೀತಾ ಇದೆ ಹಾಸನದಲ್ಲಿ ಈಗ. ಯಾಕಂದ್ರೆ ಮೊನ್ನೆ ಮತ್ತೊಂದು ಸಾವಾಗಿತ್ತು, ಆಗಿತ್ತು, ಒಂದು ಆನೆ ಸೆರೆ ಹಿಡಿಯಲಾಗಿದೆ. ಇನ್ನೂ ಆ ಕಾರ್ಯಾಚರಣೆ ಮುಂದುವರಿತಾ ಇದೆ. ಎಲ್ಲಾ ರೀತಿಯ ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ಆಯ್ತಲ್ಲ? ಇಲ್ಲ, ಮಾನ್ಯ ಸಚಿವರೇ, ಅಲ್ಲಿ ಒಂದು ಸ್ಪಷ್ಟನೆ ಏನಂದ್ರೆ, ಈಗ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡಿದೀರಾ, ಅದನ್ನ ದಾಟಿ ಆನೆಗಳೆಲ್ಲ ಒಳಗಡೆ ಬಂದ್ಬಿಟ್ಟಿದಾವಾಗ್ಲೇ. ಆ ಒಳಗಡೆ ಬಂದಿರೋಂಥ ಆನೆಗಳನ್ನ ಯಾವ ರೀತಿ ಅದು ಆ ವಿಷಯವಾಗಿ ಶಾಶ್ವತವಾದ ಪರಿಹಾರ ಅದ್ರ ಬಗ್ಗೆ ಏನ್ ಮಾಡ್ತೀರಾ? ಈಗ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಉಪಯೋಗಿಸಿ, ಅಂದ್ರೆ AI, ಜಿಯೋ ಸ್ಪೇಷಲ್ ಮ್ಯಾಪಿಂಗು ಇದೆಲ್ಲ ಉಪಯೋಗಿಸಿ, ಪ್ರೆಡಿಕ್ಟಿವ್ ಮಾಡಲಿಂಗು ಇವೆಲ್ಲ ಉಪಯೋಗಿಸಿ ರೈತರಿಗೆ, ಸಂಬಂಧಪಟ್ಟ ರೈತರಿಗೆ ನಾವು ಮಾಹಿತಿ ಕೊಡ್ತಾ ಇದೀವಿ. ಆನೆಗಳ ಒಂದು ಆನೆ ಎಲ್ಲಿದೆ ಅಂತ ಒಂದು ಮಾಹಿತಿ ಕೊಡ್ತಾ ಇದೀವಿ ಅಂತ ನೀವು ಹೇಳ್ತೀರಾ. ಬಟ್ ಇಷ್ಟೆಲ್ಲ ಮಾಹಿತಿ ಕೊಟ್ಟರು ಕೂಡ ನಂಬರ್ ಆಫ್ ಕಾನ್ಫ್ಲಿಕ್ಟ್ಸ್, ನಂಬರ್ ಆಫ್ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಹುಡುಕಕ್ಕಾಗ್ತಿಲ್ಲ. ನಾನು ಕೇಳ್ತಾ ಇರೋದು, ರೈಲ್ವೆ ಬ್ಯಾರಿಕೇಡಿಂಗ್ ಒಳಗಡೆ ಬಂದಿರಲ್ಲ ಆನೆಗಳು, ಅದಕ್ಕೆ ನಂಬರ್ ಆಫ್ ಕಾನ್ಸಂಟ್ರೇಷನ್ ಆಫ್ ಎಲಿಫೆಂಟ್ಸ್ ಜಾಸ್ತಿ ಇದೆಯಲ್ಲ, ಆ ಆನೆಗಳ ಬಗ್ಗೆ ಕ್ರಮ ಏನ್ ತಗೊಂತೀರಾ? ಶಾಶ್ವತವಾಗಿ ರಿಯಲೋಕೇಟ್ ಮಾಡ್ತೀರಾ ಅಥವಾ ಯಾವ ರೀತಿ ಕ್ರಮ ತಗೋತೀರಾ ಅಂತ ನಾನು ಕೇಳಕ್ ಬಯಸ್ತಾ ಇದ್ದೀನಿ. ಹೇಳಿ ಸಚಿವ. ಆಗಲ್ಲ ಅದು
ರೈಲ್ವೆ ಬ್ಯಾರಿಕೇಡ್ ಮಾಡಿದಂತ ಉದ್ದೇಶ ಹಿಂದೆ ಏನು ಆನೆಗಳಿಗೆ ತಡೆ ಮಾಡಬೇಕು ಅಂತ ಹೇಳಿ ಕಂದಕ ನಿರ್ಮಾಣ ಮಾಡ್ತಾ ಇದ್ದೀವಿ ಅಥವಾ ಟೆಂಟಕಲ್ ಫೆನ್ಸಿಂಗ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಆ ಕಂದಕಗಳನ್ನು ಮೀರಿ ಮಳೆ ಬಂತು ಅಂದರೆ ಕಂದಕ ಎಲ್ಲ ಇವತ್ತು ಮುಚ್ಚಾಕ್ಬಿಟ್ಟು ಆನೆ ಹೊರಗಡೆ ಬರ್ತಾ ಇತ್ತು. ಹಾಗೆ ಟೆಂಟಕಲ್ ಫೆನ್ಸಿಂಗ್ ಅಲ್ಲಿ ಬ್ಯಾಟ್ರಿ ಲೋ ಆಯಿತು ಅಂತ ಹೇಳಿದ್ರು, ಅದನ್ನು ಉರುಳಿಸಿ ಆನೆ ಹೊರಗಡೆ ಬರ್ತಾ ಇತ್ತು. ಈ ಪರ್ಮನೆಂಟ್ ಆಗಿ ಆನೆಗೆ ಅರಣ್ಯ ವ್ಯಾಪ್ತಿಯಲ್ಲೇ ಇರುವಂತದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ. ರೈಲ್ವೆ ಬ್ಯಾರಿಕೇಡ್ಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದೇವೆ. ಆದರೆ ಈಗ ಎಲ್ಲೆಲ್ಲಿ ಆನೆಗಳಿದ್ದಾವೆ, ಸಾವಿರಾರು ಚದರ ಕಿಲೋಮೀಟರ್, ನಮ್ಮ 43,000 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ. ಎಲ್ಲಾ ಕಡೆ ನಾವು ರೈಲ್ವೆ ಬ್ಯಾರಿಕೇಡ್ ಅಂತೂ ಮಾಡಿ ಎಲ್ಲಾ ವನ್ಯಜೀವಿಗಳಿಗೆ ಒಂದೇ ಕಡೆ ಇಕ್ಕಲಿಕ್ಕೂ ಆಗೋದಿಲ್ಲ. ಆದರೆ ತಾವು ಹೇಳಿದ್ದಾಗೆ ಏನು ಆನೆಗಳು ಒಂದು ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದಕ್ಕಾಗಿ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರ್ತಾ ಇದೆ, ಅದರಿಂದ ಏನು ಪರಿಣಾಮಗಳಾಗ್ತಾ ಇದ್ದಾವೆ ಅನ್ನೋವಂಥದ್ರ ಬಗ್ಗೆ ಈಗ ಆ ರೀತಿಯಲ್ಲಿ ಅದಕ್ಕೆ ಏನು ಎಷ್ಟು ಆನೆಗಳಲ್ಲಿ ಇರಬೇಕು ಏನಿಲ್ಲ ತಜ್ಞರಿಂದ ವರದಿಯನ್ನು ಪಡೆದುಕೊಂಡು ಅದಕ್ಕೆ ಮತ್ತೆ ಸ್ಥಳಾಂತರ ಮಾಡುವಂಥದ್ದಾಗಲಿ, ಮತ್ತು ಈಗೇನು ನಾವು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕಂತ ಇದ್ದೀವಿ, ಆ ಸಾಫ್ಟ್ ರಿಲೀಸ್ ಸೆಂಟರ್ಗೆ ಆನೆಗಳಿಗೆ ಇವತ್ತು ಹಿಮ್ಮೆಟ್ಟಿಸುವಂತ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದಕ್ಕೆ ಕ್ರಮ ಜರುಗಿಸ್ತೇವೆ. ಪೂಜಾ ಒಂದು ನಿಮಿಷ ಸಾಕು, ಈ ಟೈಮ್ ಆಯ್ತು, ಒಂದು ನಿಮಿಷದಲ್ಲಿ ಮುಗಿಸಿ ಕೂತ್ಕೊಳ್ಳಿ. ಪೂಜಾ, ಈ ಪ್ರಾಣಹಾನಿ ಪ್ರಕರಣ ವಿಷಯವಾಗಿ ನಾನು ಒಂದು ಮನವಿ ಮಾಡ್ಕೊಳ್ಳೋದು ಮನೆ ಸಚಿವರಲ್ಲಿ, ಏನು ಮೃತಪಟ್ಟ ಕುಟುಂಬ ಇದ್ದಾರೆ, ಅವರು ಯಾರು ಆಗಲಿ, ಮಗ ಆಗಲಿ ಮಗಳಾಗ್ಲಿ, ಅವ್ರಿಗೊಂದು ನಿಮ್ಮ ಇಲಾಖೆಯಲ್ಲೇ ಒಂದು ಉದ್ಯೋಗ ಕಲ್ಪಿಸೋ ಕೆಲಸ, ಒಂದು ಶಾಶ್ವತವಾದ ಒಂದು ಪರಿಹಾರನ ಕೊಡಿಸಬೇಕು ಅಂತ ಮನವಿ ಮಾಡ್ಕೊಂತೀನಿ. ಪ್ರಾಣಹಾನಿ ಆಗಿದ್ದಕ್ಕೆ ಹಿಂದೆ 15 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ವಿ. ಮತ್ತೆ ಪ್ರತಿ ತಿಂಗಳು 5 ವರ್ಷಗಳವರೆಗೆ ಅವರಿಗೆ 4,000 ರೂಪಾಯಿ ಮಾಸಾಶನ ಕೊಡುವಂತ ಒಂದು ಯೋಜನೆ ಇದೆ. ಅದು ಈಗಾಗಲೇ ಎಲ್ಲೆಲ್ಲಿ ಪ್ರಾಣ ಆಗಿದೆ ಅವರೆಲ್ಲರಿಗೆ 15 ಲಕ್ಷ ರೂಪಾಯಿ ಈಗಾಗಲೇ ಅವರ ಪರಿವಾರದವರಿಗೆ, ಅವರ ವಾರಸುದಾರಿಗೆ ಕೊಟ್ಟಿದ್ದೇವೆ. ಮತ್ತೆ ಈ ಆಯವ್ಯಯದಲ್ಲಿ ಇದು ಕಡಿಮೆ ಇದೆ, ಜಾಸ್ತಿ ಮಾಡಬೇಕು ಅಂತ ಕೇಳಿಕೊಂಡಾಗ ಇವತ್ತು ಅದನ್ನು 15ರಿಂದ 20 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಮತ್ತೆ ಈಗ ಅದಕ್ಕೆ ಶಾಶ್ವತವಾದಂತ ಅವರಿಗೆ ಉದ್ಯೋಗ ಆಗಲಿ ಮತ್ತೊಂದಾಗಲಿ ಕೊಡುವಂಥದ್ರ ಬಗ್ಗೆ ಅವರು ಇವತ್ತು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಈ ವಿಷಯ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸರ್ಕಾರ ಹಂತದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.